ಈ ಒಂದು ವಿಡಿಯೋ ಕಂಚಿಯ ಮುಂದುವರೆದ ಮೂರನೇ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ನಾವು ವಿಷ್ಣು ಕಂಚಿಗೆ ಬಂದಿದ್ದೀವಿ. ಈ ವಿಷ್ಣು ಕಂಚಿಯಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬಂಗಾರದ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ಸ್ಪರ್ಶಿಸುವುದು. ಇದು ನಾವು ಬಂಗಾರದ ಮತ್ತು ಬೆಳ್ಳಿ ಹಲ್ಲಿಗಳನ್ನು ನಾವು ಮುಟ್ಟಿದ್ರೆ ನಮ್ಮ ಮೈ ಮೇಲೆ ಬಿದ್ದಿರತಕ್ಕಂತಹ ಹಲ್ಲಿಗಳೇನಾದ್ರು ಬಿದ್ದಿದ್ರೆ, ಈ ಒಂದು ದೇವಸ್ಥಾನದ ಯಾವುದೇ ಒಂದು ಊರಿನ ಹೆಸರು ವಿಷ್ಣು ಕಂಚಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಬಲವಾದ ಮಹಾವಿಷ್ಣುವನ್ನು ವರದರಾಜ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ. 108 ವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ಈ ಒಂದು ದೇವಸ್ಥಾನ ಒಂದಾಗಿದೆ. ಇದು 23 ಎಕರೆ ವಿಸ್ತೀರ್ಣವನ್ನ ಇದು ಹೊಂದಿದೆ ಸ್ನೇಹಿತರೆ. ಒಳಗಡೆ ಹೋಗೋಣ, ಯಾವ ರೀತಿಯಾಗಿ ದೇವಸ್ಥಾನ ಇದೆ ಅನ್ನೋದನ್ನು ನಾನು ನೋಡಿಸ್ತಾ ಹೋಗ್ತೀನಿ. ಹಾಗೆ ತುಂಬ ವರ್ಷಗಳ ಹಿಂದೆ ಬಂದಿದ್ದು ನಾನು. ನೋಡಿ, ಅಲ್ಲಿ ಏನು ಕಾಣಿಸ್ತಾ ಇದೆ ಸರಪಳಿ, ಅದು ಕೂಡ ಕಲ್ಲಲ್ಲಿ ಕೆತ್ತಿರೋ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದು ಬಂದೆ ನಡಿ, ಇಲ್ಲಿ ನೋಡ್ರಿ, ಇಲ್ಲಿ ಲತಾ ಬಂದೆ ನಡೀರಿ. ದೇವಸ್ಥಾನದ ಬಾಗಿಲು ಹಾಕ್ತಾರೆ ಅಂತ ಬೇಗ ಬರ್ಲಿಕ್ಕೆ ಹೇಳ್ತಾ ಇದ್ದಾಳೆ ಅಲ್ಲಿ ಉಷಾ, ಲತಾ ಅವರೆಲ್ಲ. ಯಾವುದೇ ರೀತಿಯಾದಂತಹ ವಿಡಿಯೋನ ಒಳಗಡೆ ತೆಗೆಯೋ ಆಗಿರಲಿಲ್ಲ. ಒಳಗಡೆ ದೇವರ ಒಂದು ಮೂಲ ವಿಗ್ರಹ ಏನಿದೆ, ವರದರಾಜ ಸ್ವಾಮಿ ಒಂದು ಮೂಲ ವಿಗ್ರಹ ಈ ರೀತಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ವರದರಾಜ ಸ್ವಾಮಿ. ಹಾಗೆ ಈ ಒಂದು ಏನಿದೆ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳನ್ನ ನಾವು ನೋಡೋಕೆ ಹೊರಟಿದ್ದೀವಿ. ಅದರಲ್ಲೂ ಕೂಡ ವಿಡಿಯೋ ಅಲೋ ಇರಲಿಲ್ಲ. ಈ ಒಂದು ಬೆಳ್ಳಿ ಮತ್ತು ಬಂಗಾರದ ಹಲ್ಲಿಗಳಿಗೆ ಒಂದು ಪುರಾಣಗಳಲ್ಲಿ ಇತಿಹಾಸದ ಒಂದು ಕತೆ ಇದೆ. ಪುರಾಣದಲ್ಲಿ ಒಂದು ಕತೆ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಗೌತಮಿ ಮಹರ್ಷಿಗಳು ಒಮ್ಮೆ ತಮ್ಮ ಪೂಜೆಗಾಗಿ ನೀರನ್ನು ತೊಗೊಂಡು ಬರೋದಕ್ಕೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಹುಡುಗಾಟಿಕೆಯಿಂದ ಅಥವಾ ಚೇಷ್ಟೆಯಿಂದ ಆ ಹುಡುಗರು ಏನು ಮಾಡ್ತಾರೆ, ಹಲ್ಲಿ ಬಿದ್ದಂತಹ ನೀರನ್ನು ನೋಡ್ದಿರ ತೊಗೊಂಡು ಬಂದು ಗೌತಮ ಮಹರ್ಷಿಗಳಿಗೆ ಕೊಡ್ತಾರೆ. ಇದರಿಂದ ಕುಪಿತಗೊಂಡ ಗೌತಮ ಮಹರ್ಷಿಗಳು ಅವರಿಗೆ ಶಾಪನ ಕೊಡ್ತಾರೆ, ನೀವು ಬಂಗಾರ ಮತ್ತು ಬೆಳ್ಳಿ ಹಲ್ಲಿಗಳಾಗಿ ವಿಷ್ಣು ಕಂಚಿಯಲ್ಲಿ ನೆಲೆಸಿ ಅಂತ ಉಗ್ರವಾದ ಒಂದು ಶಾಪವನ್ನು ಕೊಟ್ಟಾಗ ಆ ಶಿಷ್ಯರು ಗೌತಮ ಮಹರ್ಷಿಗಳಲ್ಲಿ ತುಂಬಾ ಬೇಡ್ಕೊಂಡಾಗ ಏನು ವರದರಾಜ ಸ್ವಾಮಿಗಳಿಗೆ ಸಿಗುವಂತಹ ಪೂಜೆ ಮತ್ತು ಸನ್ಮಾನ ಅಥವಾ ಏನು ಮುಖ್ಯ ಅಂತ ಸಿಗುತ್ತಲ್ಲ, ಆ ಒಂದು ಪ್ರಾಮುಖ್ಯತೆ ನಿಮಗಳಿಗೂ ಕೂಡ ವಿಷ್ಣು ಕಂಚಿಯಲ್ಲಿ ಸಿಗಲಿ. ಬಂದಿರತಕ್ಕಂತಹ ಭಕ್ತಾದಿಗಳೆಲ್ಲ ಕೂಡ ನಿಮ್ಮನ್ನು ಸ್ಪರ್ಶಿಸಿ ಹೋಗಿ ಅವರಿಗೆ ಹಲ್ಲಿಯಿಂದ ಬಿದ್ದಂತಹ ದೋಷವು ನಿವಾರಣೆ ಆಗಲಿ ಅಂತ ಗೌತಮ ಮಹರ್ಷಿಗಳು ಆ ಒಂದು ಶಿಷ್ಯರಿಗೆ ಶಾಪ ವಿಮೋಚನೆ ದಾರಿನ ನೋಡಿಸ್ತಾರೆ. ಇದು ಒಂದು ಬಂಗಾರದ ಮತ್ತು ಬೆಳ್ಳಿ ಹಳ್ಳಿಯ ಕಥೆ ಆಗಿತ್ತು ಸ್ನೇಹಿತರೆ. ಹಾಗೆ ಈ ಒಂದು ವಿಷ್ಣು ಕಂಚಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಸಾದ ಇದೆ.